ಸೊ ತುರ್ತು ಪರಿಸ್ಥಿತಿಯ ಆ ಹಿನ್ನೆಲೆಯನ್ನು, ತುರ್ತು ಪರಿಸ್ಥಿತಿ ಅನ್ನೋ ಒಂದು ವರ್ಡ್ ಹುಟ್ಕೊಂಡಿದ್ದು ಹೇಗೆ, ತುರ್ತು ಪರಿಸ್ಥಿತಿಗೆ ಕಾರಣ ಆದಂಥ ವಿದ್ಯಮಾನಗಳು ಏನೇನು? 1975 ಜೂನ್ 12 ನಮ್ಮ ದೇಶದಲ್ಲಿ ಎರಡು ಬಹಳ ಮಹತ್ವದ ಘಟನೆಗಳು ಜರುಗಿದ್ವು. ಒಬ್ಬ ವ್ಯಕ್ತಿಯ ಅಧಿಕಾರ ಉಳಿಬೇಕಾಗಿತ್ತು. ತುರ್ತು ಪರಿಸ್ಥಿತಿಗೆ ಇದೊಂದೇ ಕಾರಣ ಹೊರತು ಯಾವುದೇ ರೀತಿಯ ನಿಜವಾದ ಕಾರಣಗಳಿರಲಿಲ್ಲ. ಪ್ರಧಾನಿಯಾಗಿರುವಂಥ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. 6 ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಆ ಫಲಿತಾಂಶದಲ್ಲಿ ಇಂದಿರಾ ಗಾಂಧಿಯ ಒಂದು ಪಕ್ಷ ಏನಿತ್ತು ಅದು ಧೂಳಿಪಟ ಆಗೋಗಿತ್ತು. ಇದು ಇಂದಿರಾ ಗಾಂಧಿಗೆ ಬಹಳ ಕಷ್ಟಕ್ಕೆ ಬಂದ್ಬಿಡ್ತು. ಆಮೇಲೆ ಜನರ ಮೂಲಭೂತ ಸ್ವಾತಂತ್ರ್ಯ ಅದನ್ನು ಪೂರ್ತಿ ದಮನ ಮಾಡಿದರು. ಎಲ್ಲರನ್ನೂ ಇದ್ದಕ್ಕಿದ್ದಾಗೆ ಅವ್ರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಹೋಗಿ ಪೊಲೀಸ್ನವರು ಬಂಧಿಸಿದರು. ಈ 75ರ ತುರ್ತು ಪರಿಸ್ಥಿತಿ ಅನ್ನೋದು ಒಂದು ದೊಡ್ಡ ಕಪ್ಪು ಚುಕ್ಕೆ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಾವು ಕೆಲವು ಆರೋಪಗಳನ್ನು ನಿರಂತರವಾಗಿ ಕೇಳ್ತಾ ಬಂದಿದ್ದೇವೆ. ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ ನಾಯಕರು ಈ ಆರೋಪಗಳನ್ನು ಮಾಡೋದರಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಏನು ಆರೋಪಗಳು? ಸಂವಿಧಾನ ಅಪಾಯದಲ್ಲಿದೆ, ಪ್ರಜಾತಂತ್ರದ ಮೇಲೆ ಗದಾಪ್ರಹಾರ ಆಗ್ತಾ ಇದೆ, ನ್ಯಾಯಾಂಗದ ಘನತೆ ಹಾಳಾಗಿ ಹೋಗಿದೆ, ಜಾತ್ಯತೀತೆ ಅನ್ನೋದು ಕಾಣೆಯಾಗ್ಬಿಟ್ಟಿದೆ, ಭಾರತ ಎತ್ತ ಸಾಗ್ತಾ ಇದೆ, ಈ ರೀತಿಯ ಆರೋಪಗಳು, ಜೊತೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇಲ್ಲವಾಗ್ಬಿಟ್ಟಿದೆ. ಸೊ ಎಂತೆಂಥ ಆರೋಪಗಳನ್ನು ನಿರಂತರವಾಗಿ ಕಳೆದ 10 ವರ್ಷಗಳಲ್ಲಿ ನಾವು ಕೇಳ್ಕೊಂಡು ಬರ್ತಾ ಇದ್ದೀವಿ. ಇವತ್ತಿನವರೆಗೂ ಈ ಆರೋಪಗಳು ನಿರಂತರವಾಗಿ ಕೇಳಿ ಬರ್ತಾನೇ ಇದೆ ಕೇಂದ್ರ ಸರ್ಕಾರದ ವಿರುದ್ಧ. ಆದರೆ ವಾಸ್ತವವಾಗಿ ಈ ಎಲ್ಲ ಆರೋಪಗಳು ವಾಸ್ತವವಾಗಿ ನೈಜವಾಗಿ ಈ ಆರೋಪಗಳು ವಾಸ್ತವ ರೂಪಕ್ಕೆ ಬಂದಿದ್ದು ಯಾವಾಗ ಗೊತ್ತಾ ಸ್ನೇಹಿತರೆ? ಅದು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ. ಈಗೇನು ಆರೋಪ ಮಾಡ್ಕೊಂಡು ಬಂದ್ರಲ್ಲ, ಅವು ಯಾವುದೂ ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಇರಲೇ ಇರಲಿಲ್ಲ. ಸೊ ಅಂಥ ತುರ್ತು ಪರಿಸ್ಥಿತಿಯ ಘಟನೆಗಳನ್ನು, ತುರ್ತು ಪರಿಸ್ಥಿತಿಯ ಕರಾಳತೆಯನ್ನು ನಿಮ್ಮ ಮುಂದೆ ಬಿಚ್ಚಿಡುವುದಕ್ಕೆ ಹಿರಿಯ ಪತ್ರಕರ್ತರಾದಂಥ ದೂಗು ಲಕ್ಷ್ಮಣ್ ಅವರು ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ನಾನು ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ನಮಸ್ಕಾರ ದೂಗು ಲಕ್ಷ್ಮಣ್. ನಮಸ್ಕಾರ. ಸೊ ತುರ್ತು ಪರಿಸ್ಥಿತಿಯಂಥ ಒಂದು ಕರಾಳತೆಯನ್ನು ತಮ್ಮ ಬೆನ್ನಿಗೆ ಕಟ್ಟಿಕೊಂಡಿರುವಂಥವರೇ ಇವತ್ತು ಭಾರತದಲ್ಲಿ ಪ್ರಜಾಪ್ರಭುತ್ವ ಸತ್ತು ಹೋಗಿದೆ ಅನ್ನುವಂಥ ಮಾತುಗಳನ್ನು ಆಡ್ತಾರೆ. ಸೊ ಈ ತುರ್ತು ಪರಿಸ್ಥಿತಿಯ ಹಿನ್ನೆಲೆ ಈಗಿನ ಜನರೇಷನ್ಗೆ ಬಹುಶಃ ಗೊತ್ತಿರಲಿಕ್ಕಿಲ್ಲ. ತುರ್ತು ಪರಿಸ್ಥಿತಿ, ಎಮರ್ಜೆನ್ಸಿ ಅಂತ ಆಗಾಗ ನಾವು ಮಾತಾಡ್ತಾನೆ ಇರ್ತೀವಿ. ಎಮರ್ಜೆನ್ಸಿ ಅನ್ನುವಂಥ ಒಂದು ಸಿನಿಮಾ ಕೂಡ ಬಂದೋಯಿತು ಕಂಗನಾ ರಾಣಾವತ್ ಅವ್ರದ್ದು. ಸೊ ಇಷ್ಟೊಂದು ಇಲ್ಲಿಯವರೆಗೆ ಈ 50 ವರ್ಷಗಳು ಆಯಿತು ತುರ್ತು ಪರಿಸ್ಥಿತಿ ಘೋಷಣೆಯಾಗಿ. ಈ 50 ವರ್ಷಗಳಲ್ಲಿ ಪ್ರತಿ ವರ್ಷವೂ ಇದನ್ನು ನಾವು ನೆನಪಿಸ್ಕೊಳ್ತಾನೆ ಬರ್ತಾ ಇದ್ದೀವಿ. ಆ ಕರಾಳತೆಯನ್ನು ಜನತೆಯ ಮುಂದೆ ಇಡಬೇಕು ಅನ್ನುವಂಥ ಪ್ರಯತ್ನಗಳು ನಿರಂತರ ನಡೀತಾನೇ ಇದ್ದಾವೆ. ಸೊ ನಮ್ಮ ವೀಕ್ಷಕರಿಗೆ ಆ ತುರ್ತು ಪರಿಸ್ಥಿತಿಯ ಕರಾಳತೆಯನ್ನು ನಿಮ್ಮಿಂದ ತಿಳಿಸಿ ಹೇಳುವಂಥ ಒಂದು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ತುರ್ತು ಪರಿಸ್ಥಿತಿಯ ಆ ಹಿನ್ನೆಲೆಯನ್ನು, ಆ ಹಿನ್ನೆಲೆ ತುರ್ತು ಪರಿಸ್ಥಿತಿ ಅನ್ನೋ ಒಂದು ವರ್ಡ್ ಹುಟ್ಕೊಂಡಿದ್ದು ಹೇಗೆ, ಆ ವಿದ್ಯಮಾನಗಳು, ತುರ್ತು ಪರಿಸ್ಥಿತಿಗೆ ಕಾರಣ ಆದಂಥ ವಿದ್ಯಮಾನಗಳು ಏನೇನು ಅಂತ. ತುರ್ತು ಪರಿಸ್ಥಿತಿ ಅಥವಾ ಎಮರ್ಜೆನ್ಸಿ ಅಂತ ಹೇಳ್ತಾರೆ. ಸಾಧಾರಣವಾಗಿ ಒಂದು ದೇಶದಲ್ಲಿ ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಬೇಕಾದ್ರೆ ಅಲ್ಲಿ ಒಂದು ವಿಪರೀತವಾದ ಪರಿಸ್ಥಿತಿ ಇರಬೇಕು. ಒಂದು ಕ್ಷಾಮ, ಡಾಮರ, ಬರಗಾಲ ಅಥವಾ ವಿಪರೀತ ಪ್ರವಾಹ ಅಥವಾ ಇನ್ನೇನೋ ಯುದ್ಧವಾದಂಥ ಸ್ಥಿತಿ, ಆಗ ಎಮರ್ಜೆನ್ಸಿಯನ್ನು ಘೋಷಣೆ ಮಾಡಬೇಕಾಗತ್ತೆ. ಯಾಕೆಂದರೆ ದೇಶದ ಭದ್ರತೆ ಮತ್ತು ಅಲ್ಲಿನ ರಾಷ್ಟ್ರೀಯತೆಯನ್ನು ಕಾಪಾಡೋ ದೃಷ್ಟಿಯಿಂದ ಅದನ್ನು ಮಾಡಬೇಕಾಗತ್ತೆ. ಆದರೆ 1975ರಲ್ಲಿ ಏನು ತುರ್ತು ಪರಿಸ್ಥಿತಿ ಘೋಷಣೆ ಆಯಿತೋ ಆಗ ಅಂಥ ಯಾವುದೇ ಪರಿಸ್ಥಿತಿ ಇರಲಿಲ್ಲ. ಆಗ ಕ್ಷಾಮ ಇರಲಿಲ್ಲ, ಬರಗಾಲ ಇರಲಿಲ್ಲ, ಪ್ರವಾಹ ಪೀಡಿತ ದೇಶ ಆಗಿರಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು, ಸುಭಿಕ್ಷವಾಗಿತ್ತು. ಆದರೆ ಆಗ ಒಂದೇ ಒಂದು ಕಾರಣ ಅಂದರೆ ಅದು ಒಬ್ಬ ವ್ಯಕ್ತಿಯ ಅಧಿಕಾರ ಉಳಿಬೇಕಾಗಿತ್ತು. ಆಕೆಯ ಅಧಿಕಾರ ಹೋಗ್ತಾ ಇರುವಂಥ ಸ್ಥಿತಿಯಲ್ಲಿ ಅನಿವಾರ್ಯವಾಗಿ ಸಂವಿಧಾನದ ಮೇಲೆ ಗದಾಪ್ರಹಾರ ಮಾಡಿ, ಅಭಿವ್ಯಕ್ತಿ ಸ್ವಾತಂತ್ರ್ಯದ ಹರಣ ಮಾಡಿ, ಹಾಗೆ ನ್ಯಾಯಾಂಗದ ಮೇಲೆ ಸವಾರಿ ಮಾಡಿ ತುರ್ತು ಪರಿಸ್ಥಿತಿಯನ್ನು ಆಗಿನ ಪ್ರಧಾನಿಯಾಗಿದ್ದಂಥ ಇಂದಿರಾ ಗಾಂಧಿಯವರು ಘೋಷಣೆ ಮಾಡಿದರು. ತುರ್ತು ಪರಿಸ್ಥಿತಿಗೆ ಇದೊಂದೇ ಕಾರಣ ಹೊರತು ಯಾವುದೇ ರೀತಿಯ ನಿಜವಾದ ಕಾರಣಗಳಿರಲಿಲ್ಲ. ತನ್ನ ಅಧಿಕಾರವನ್ನು ಉಳಿಸ್ಕೊಳ್ಬೇಕು, ಅದಕ್ಕೋಸ್ಕರ ಆಕೆ ಇದನ್ನು ಘೋಷಣೆ ಮಾಡಿರೋದು. 1975 ಜೂನ್ 12 ನಮ್ಮ ದೇಶದಲ್ಲಿ ಎರಡು ಬಹಳ ಮಹತ್ವದ ಘಟನೆಗಳು ಜರುಗಿದ್ವು. ಒಂದು ಘಟನೆ, ಅಲಹಾಬಾದ್ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನು ಕೊಡ್ತು. ಆ ತೀರ್ಪಿನ ಸಾರಾಂಶ ಏನು ಅಂದರೆ, ಪ್ರಧಾನಿಯಾಗಿರುವಂಥ ಇಂದಿರಾ ಗಾಂಧಿ ಚುನಾವಣೆಯಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ. ಹಾಗಾಗಿ
ಅವರು ಅನರ್ಹಗೊಂಡಿದ್ದಾರೆ, ಲೋಕಸಭಾ ಸದಸ್ಯತ್ವದಿಂದ ಅನರ್ಹಗೊಂಡಿದ್ದಾರೆ. ಮತ್ತು ಇನ್ನು 6 ವರ್ಷ ಅವರ ಸದಸ್ಯತ್ವ ಇರೋದಿಲ್ಲ, 6 ವರ್ಷ ಯಾವುದೇ ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ. ಇದು ಆ ತೀರ್ಪಿನ ಸಾರಾಂಶ. ಅದೇ ದಿನ ಸಂಜೆ ಗುಜರಾತಿನ ವಿಧಾನಸಭಾ ಚುನಾವಣೆ ಅದರ ಫಲಿತಾಂಶ ಪ್ರಕಟ ಆಯಿತು. ಆ ಫಲಿತಾಂಶದಲ್ಲಿ ಇಂದಿರಾ ಗಾಂಧಿಯ ಒಂದು ಪಕ್ಷ ಏನಿತ್ತು ಅದು ಧೂಳಿಪಟ ಆಗೋಗಿತ್ತು. ಅಲ್ಲಿ ಕಾಂಗ್ರೆಸ್ಸೇತರ ಪಕ್ಷ ಅಧಿಕಾರವನ್ನು ಹಿಡಿದಿತ್ತು. ಒಂದು ನ್ಯಾಯಾಲಯದಲ್ಲಿ ಇಂದಿರಾ ಗಾಂಧಿಗೆ ಸೋಲು, ಇನ್ನೊಂದು ಜನತಾ ನ್ಯಾಯಾಲಯದಲ್ಲೂ ಇಂದಿರಾ ಗಾಂಧಿಗೆ ಸೋಲು. ಈ ರೀತಿ 2 ಸೋಲು. ಇದನ್ನು ಅರಗಿಸ್ಕೊಳ್ಳೋದಕ್ಕೆ ಬಹಳ ಕಷ್ಟ ಆಯಿತು. ಆ ಹೈಕೋರ್ಟಿನ ಜಡ್ಜ್ಮೆಂಟ್, ಅಲಹಾಬಾದ್ ಹೈಕೋರ್ಟ್ ಜಡ್ಜ್ಮೆಂಟು ತನ್ನ ಪರವಾಗಿ ಬರಬೇಕು ಅಂತ ಇಂದಿರಾ ಗಾಂಧಿ ಬಹಳಷ್ಟು ಹಿನ್ನೆಲೆಯಲ್ಲಿ ಕೆಲಸ ಮಾಡಿದರು. ಅಲ್ಲಿನ ಮುಖ್ಯ ನ್ಯಾಯಾಧೀಶರು ಜಗಮೋಹನ್ ಲಾಲ್ ಸಿಂಹ ಅಂತ, ಅವರು ಬಹಳ ಪ್ರಾಮಾಣಿಕರು ಮತ್ತು ಅಪ್ರೈಟ್ ಜಸ್ಟಿಸ್, ಅವರು ಜಡ್ಜ್ ಆಗಿದ್ದರು. ಅವ್ರ ಮೇಲೆ ಬಹಳ ಒತ್ತಡ ತಂದಿದ್ದರು. ನೀವೇನಾದರೂ ನಮ್ಮ ಪರವಾಗಿ ಜಡ್ಜ್ಮೆಂಟ್ ಕೊಟ್ಟರೆ ನಿಮಗೆ ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರು ಮಾಡ್ತೀವಿ ಅಂತ ಒಂದು ರೀತಿಯ ಆಮಿಷ ಇತ್ತು. ಅಕಸ್ಮಾತ್ ನೀವು ನಮಗೆ ವ್ಯತಿರಿಕ್ತವಾಗಿ ಕೊಟ್ಟರೆ ನಿಮ್ಮ ಮೇಲೆ ಕ್ರಮ ಕೈಗೊಳ್ತೀವಿ, ನೀವು ಏನೇನೋ ಫೇಸ್ ಮಾಡಬೇಕಾಗುತ್ತೆ ಅಂತ ಬೆದರಿಕೆ ಕೂಡ ಇತ್ತು. ಆದರೆ ಈ ಬೆದರಿಕೆ ಆಮಿಷಕ್ಕೆ ಬಗ್ಲಿಲ್ಲ ಜಗಮೋಹನ್. ಅವರು ನೇರವಾಗಿ ಸಾಕ್ಷ್ಯಾಧಾರಗಳು ಏನೇನಿದೆ ಅದರ ಆಧಾರದ ಮೇಲೆ ತೀರ್ಪನ್ನು ಕೊಟ್ಟರು. ಇಂದಿರಾ ಗಾಂಧಿ ಅವರ ಲೋಕಸಭಾ ಸದಸ್ಯತ್ವ ಅನರ್ಹಗೊಂಡಿದೆ, ಹಾಗಾಗಿ ಅವರು ಇನ್ನು ಮುಂದೆ ಪ್ರಧಾನಿಯಾಗಿರೋದಕ್ಕೆ ಯೋಗ್ಯರಲ್ಲ, ಚುನಾವಣೆಗೆ ಸ್ಪರ್ಧಿಸುವಂತಿಲ್ಲ ಅಂತ. ಇದು ಇಂದಿರಾ ಗಾಂಧಿಗೆ ಬಹಳ ಕಷ್ಟಕ್ಕೆ ಬಂದುಬಿಡ್ತು. ಹೀಗೊಂದು ತೀರ್ಪು ಬರಬಹುದು ಅಂತ ಒಂದು ಅಂದಾಜಿತ್ತು. ಅದನ್ನು ಸರಿ ಮಾಡಬೇಕು ಅಂತ ಏನೆಲ್ಲ ಪ್ರಯತ್ನ ಮಾಡಿದರೂ ಆಗಲಿಲ್ಲ. ಸೊ ಆ ಕಾರಣಕ್ಕೋಸ್ಕರ ಅವಳು ಇಂದಿರಾ ಗಾಂಧಿ ಅವರು ತಮ್ಮ ಅಧಿಕಾರವನ್ನು ಹೇಗಾದರೂ ಉಳಿಸ್ಕೋಬೇಕಾಗಿತ್ತು. ನಿಜವಾಗಿ ನೋಡಬೇಕು ಅಂತಾದರೆ ಒಬ್ಬ ಪ್ರಾಮಾಣಿಕ ರಾಜಕಾರಣಿ ಆದರೆ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ ಅದಕ್ಕೆ ಮನ್ನಣೆ ನೀಡಿ ಕೆಳಗಿಳಿಬೇಕಾಗಿತ್ತು. ಅಧಿಕಾರವೇ ಮುಖ್ಯ ಅಲ್ಲ, ಈ ಥರ ನ್ಯಾಯಾಲಯಕ್ಕೆ ಗೌರವ ಕೊಡಬೇಕು ಅಂತ. ಆದರೆ ಇಂದಿರಾ ಗಾಂಧಿಯ ಜಾಯಮಾನದಲ್ಲಿ ಅಂಥದ್ದೇನೂ ಇರಲಿಲ್ಲ. ಅವರು ನ್ಯಾಯಾಲಯ, ಪತ್ರಿಕಾ ಸ್ವಾತಂತ್ರ್ಯ, ಜನರ ಮೂಲಭೂತ ಹಕ್ಕುಗಳು ಎಲ್ಲವುದನ್ನು ದಮನ ಮಾಡುವಂಥ ಒಬ್ಬ ಧಾರ್ಷ್ಟ್ಯ ಹೆಣ್ಣುಮಗಳಾಗಿದ್ಲು. ಹಾಗಾಗಿ 1975ರಲ್ಲಿ ದೇಶದಲ್ಲಿ ತುರ್ತು ಪರಿಸ್ಥಿತಿ ತರುವಂಥ ಯಾವುದೇ ಸನ್ನಿವೇಶ ಇಲ್ಲದೇ ಇದ್ದರೂ ಕೂಡ ತುರ್ತು ಪರಿಸ್ಥಿತಿಯನ್ನು ಅವರು ಹೇರಿದರು. ಹೀಗೆ ನಮ್ಮ ದೇಶಕ್ಕೆ ಈ 75ರ ತುರ್ತು ಪರಿಸ್ಥಿತಿ ಅನ್ನೋದು ಒಂದು ದೊಡ್ಡ ಕಪ್ಪು ಚುಕ್ಕೆ. ಆ ಕಪ್ಪು ಚುಕ್ಕೆ ಇತಿಹಾಸದಲ್ಲಿ ಸದಾ ಕಾಲವೂ ಇರುತ್ತೆ, ಯಾವತ್ತೂ ಅಳಿಸಿ ಹೋಗೋಕ್ಕೆ ಸಾಧ್ಯ ಇಲ್ಲ. ತುರ್ತು ಪರಿಸ್ಥಿತಿಯ ಘೋಷಣೆ ಆದ ಸಂದರ್ಭದಲ್ಲಿ ಇಂದಿರಾ ಗಾಂಧಿಯವರ ದಮನಕಾರಿ ನೀತಿಗಳು ಸಾಕಷ್ಟು ಜನರ ಮೇಲೆ ಪರಿಣಾಮ ಬೀರ್ತು ಅನ್ನುವಂಥದ್ದನ್ನು ನಾವೆಲ್ಲ ಕೇಳಿದ್ದೇವೆ. ಆ ಸಂದರ್ಭ, ತುರ್ತು ಪರಿಸ್ಥಿತಿಯನ್ನು ಹೇರುವಂಥ ಆ ಸಂದರ್ಭ, ಆಗಿನ ಆಡಳಿತ ಅಂದರೆ ಇಂದಿರಾ ಗಾಂಧಿಯವರ ಆಡಳಿತ ಯಾವ ದಮನಕಾರಿ ಕ್ರಮಗಳನ್ನು ಜನರ ಮೇಲೆ ಹೇರ್ತು ಅಂತ. ಇಂದಿರಾ ಗಾಂಧಿ ಕೋರ್ಟಿನ ತೀರ್ಪು ಬಂದ ನಂತರ ಆಕೆಯ ಅತ್ಯಂತ ಆಪ್ತರಾದಂಥ ಸಿದ್ಧಾರ್ಥ ಶಂಕರ್ ರೇ ಕೇಂದ್ರದಲ್ಲಿ ಸಚಿವರಾಗಿದ್ದರು, ಕಾನೂನು ಸಚಿವ. ಇನ್ನೊಬ್ಬರು ವಿದ್ಯಾಚರಣ ಶುಕ್ಲ, ಅವರು ವಾರ್ತಾ ಸಚಿವರಾಗಿದ್ದರು. ಈ ಥರ ತನಗೆ ಅತ್ಯಂತ ಆಪ್ತರಾದವ್ರನ್ನೆಲ್ಲ ಸೇರಿಸ್ಕೊಂಡು ಹೇಗೆ ಅಧಿಕಾರವನ್ನು ಉಳಿಸ್ಕೊಳ್ಬೋದು ಅಂತೆಲ್ಲ ಭಾಳ ದೊಡ್ಡ ಸಮಾಲೋಚನೆ ಮಾಡಿದರು. ಆ ಸಮಾಲೋಚನೆಯ ಪರಿಣಾಮ ಏನು ಅಂದರೆ ಇಂದಿರಾ ಗಾಂಧಿ ಕೆಳಗಿಳಿಬಾರ್ದು, ತನ್ನ ಅಧಿಕಾರವನ್ನು ಮುಂದುವರಿಸಬೇಕು. ಇದಕ್ಕೆ ಸಂವಿಧಾನದಲ್ಲೇ ಒಂದು ಇದನ್ನು ಹುಡುಕಿದ್ರು. ಸಂವಿಧಾನದಲ್ಲೂ ಕೂಡ ತುರ್ತು ಪರಿಸ್ಥಿತಿ ಘೋಷಣೆಗೆ ಅವಕಾಶ ಇದೆ, ಅದು ವಿಪರೀತ ಸಂದರ್ಭಗಳಲ್ಲಿ. ಅದನ್ನೇ ನಾವು ಉಪಯೋಗಿಸ್ಕೊಳ್ಳೋಣ ಅಂಥೇಳಿ ಆ ತುರ್ತು ಪರಿಸ್ಥಿತಿ ಘೋಷಣೆಯನ್ನು ಮಾಡೋದಕ್ಕೆ ಎಲ್ಲ ರೀತಿಯ ಒಂದು ಸಿದ್ಧತೆಗಳನ್ನು ಮಾಡಿಕೊಂಡ್ರು. ಆಗ ನಮ್ಮ ದೇಶದಲ್ಲಿ ರಾಷ್ಟ್ರಪತಿಯಾಗಿದ್ದವರು ಫಕ್ರುದ್ದೀನ್ ಅಲಿ ಅಹಮದ್, ಅವರು ರಬ್ಬರ್ ಸ್ಟಾಂಪ್. ಅವರು ಇಂದಿರಾ ಗಾಂಧಿ ಹೇಗೆ ಹೇಳ್ತಾರೋ ಹಾಗೆ ಕೇಳ್ತಾರೆ. ಮಧ್ಯರಾತ್ರಿ ಕೂಡ ಅವರು ಯಾವುದೇ ಆರ್ಡಿನೆನ್ಸಿಗೆ ಸಹಿ ಹಾಕಬಲ್ಲಂಥ ಒಬ್ಬ ನಿಷ್ಠಾವಂತ ಕಾಂಗ್ರೆಸ್ ರಾಜಕಾರಣಿ, ಅವರು ರಾಷ್ಟ್ರಪತಿಗಳು. 24ರ ರಾತ್ರಿ ಅವರ ಮನೆಗೆ ಹೋಗಿ 24ನೇ ತಾರೀಕು ರಾತ್ರಿ ಫಕ್ರುದ್ದೀನ್ ಅಲಿ ಅಹಮದ್ ಆ ಒಂದು ತುರ್ತು ಪರಿಸ್ಥಿತಿ ಘೋಷಣೆಗೆ ಸಹಿ ಹಾಕಿದರು. ತುರ್ತು ಪರಿಸ್ಥಿತಿಯ ಸಾರಾಂಶ ಏನು ಅಂದರೆ, ಸರ್ಕಾರದ ವಿರುದ್ಧ ಯಾವುದೇ ಪತ್ರಿಕೆಗಳು ಕೂಡ ಏನನ್ನೂ ಬರೀಬಾರ್ದು, ಎಲ್ಲ ಪತ್ರಿಕೆಗಳಲ್ಲಿ ಸರ್ಕಾರದ ಪರವಾಗೇ ಇರಬೇಕು, ಯಾರು ಎಗನೆಸ್ಟ್ ಬರೀತಾರೆ ಅವ್ರನ್ನೆಲ್ಲ ಹಿಡಿದು ಅರೆಸ್ಟ್ ಮಾಡಬೇಕು ಅಂತ. ಆಮೇಲೆ ಜನರ ಮೂಲಭೂತ ಸ್ವಾತಂತ್ರ್ಯ ಅದನ್ನು ಪೂರ್ತಿ ದಮನ ಮಾಡಿದರು. ಮೂಲಭೂತ ಹಕ್ಕುಗಳು, ವಾಕ್ ಸ್ವಾತಂತ್ರ್ಯ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಭಾಷಣ ಮಾಡುವಂಥ ಸ್ವಾತಂತ್ರ್ಯ, ಮೆರವಣಿಗೆ ಮಾಡುವಂಥ ಸ್ವಾತಂತ್ರ್ಯ, ಪ್ರತಿಭಟನೆ ಮಾಡುವಂಥ ಸ್ವಾತಂತ್ರ್ಯ, ಇವೆಲ್ಲವೂ ಮೂಲಭೂತ ಸ್ವಾತಂತ್ರ್ಯ. ಅದೆಲ್ಲವುದನ್ನು ದಮನ ಮಾಡಿದರು. ಮತ್ತು ನ್ಯಾಯಾಂಗಗಳಿಗೆ ಒಂದು
ಇದನ್ನು ಹಾಕಿದರು. ಏನು ಅಂದರೆ ಒತ್ತಡ, ನೀವು ಸರ್ಕಾರದ ಪರವಾಗಿ ತೀರ್ಪು ಕೊಡಬೇಕು, ಬೇರೆ ರೀತಿ ತೀರ್ಪು ಕೊಡುವ ಹಾಗಿಲ್ಲ. ನ್ಯಾಯಾಂಗದ ಮೇಲೂ ಒತ್ತಡ ಅಂದರೆ ಅಲಿಖಿತವಾಗಿ ಒತ್ತಡ, ಲಿಖಿತವಾಗಿ ಕೊಡಲಿಲ್ಲ, ನ್ಯಾಯಾಂಗದ ಮೇಲೆ ಕೊಡೋಕ್ಕೆ ಬರೋದಿಲ್ಲ. ಹೀಗೆ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ, ಪತ್ರಿಕಾರಂಗ, ಪ್ರಜಾತಂತ್ರದ 4ನೇ ಆಧಾರ ಸ್ತಂಭ ಪತ್ರಿಕಾರಂಗ. ಪತ್ರಿಕಾರಂಗದ ಮೇಲೂ ದಮನ ದಬ್ಬಾಳಿಕೆಗಳು ಶುರುವಾಯಿತು. 25ರ ರಾತ್ರಿ ಇಡೀ ದೇಶ ನೆಮ್ಮದಿಯಿಂದ ನಿದ್ರೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದರು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಹೊಂದಿದ್ದು ಮಧ್ಯರಾತ್ರಿಯಲ್ಲಿ. ಈ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದ್ದು ಕೂಡ ಮಧ್ಯರಾತ್ರಿ 12 ಗಂಟೆಗೆ. ಇದ್ದಕ್ಕಿದ್ದಾಗೆ ಘೋಷಣೆ ಆಯಿತು. ಯಾರು ವಿರೋಧ ಪಕ್ಷದ ನಾಯಕರಿದ್ದರು, ವಾಜಪೇಯಿ, ಅಡ್ವಾಣಿ, ಮಧು ದಂಡವತೆ, ಮಿಶ್ರಾ, ಆಮೇಲೆ ಜಯಪ್ರಕಾಶ್ ನಾರಾಯಣ್, ಮೊರಾರ್ಜಿ ದೇಸಾಯಿ, ಎಲ್ಲರನ್ನೂ ಇದ್ದಕ್ಕಿದ್ದಾಗೆ ಅವ್ರು ಎಲ್ಲೆಲ್ಲಿದ್ದಾರೆ ಅಲ್ಲಿ ಹೋಗಿ ಪೊಲೀಸ್ನವರು ಬಂಧಿಸಿದರು. ಯಾರಿಗೆ ಏನು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ಯಾಕೆ ತುರ್ತು ಪರಿಸ್ಥಿತಿ ಹೇರಿದ್ದಾರೆ ಏನು ಅಂತ ಯೋಚನೆ ಮಾಡಿ ತಿಳ್ಕೊಳ್ಳುವಷ್ಟರಲ್ಲಿ ಇವರೆಲ್ಲ ಬಂಧನಕ್ಕೆ ಒಳಗಾಗಿದ್ದರು. ವಾಜಪೇಯಿ, ಮಧು ದಂಡವತೆ, ಮಿಶ್ರಾ ಅವರೆಲ್ಲ ಬೆಂಗಳೂರಿಗೆ ಬಂದಿದ್ದರು ಒಂದು ಪಾರ್ಲಿಮೆಂಟ್ರಿ ನಿಯೋಗದ ಕಾರಣಕ್ಕೋಸ್ಕರ. ಇಲ್ಲಿ ಯಾವುದೊಂದು ಸಭೆಯಲ್ಲಿ ಭಾಗವಹಿಸಬೇಕಾಗಿತ್ತು. ಇಲ್ಲಿ ಅವರನ್ನು ಅರೆಸ್ಟ್ ಮಾಡಿದರು. ಹಾಗಾಗಿ ಬೆಂಗಳೂರು ಜೈಲಿಗೆ ಹಾಕಿದರು. ಮೊರಾರ್ಜಿ ದೇಸಾಯಿನ ಮುಂಬೈನಲ್ಲಿ ಅರೆಸ್ಟ್ ಮಾಡಿದರು. ಅವ್ರನ್ನ ಯಾವುದೋ ಒಂದು ದೂರದ ಒಂದು ವಸತಿ ಗೃಹದಲ್ಲಿಟ್ಟರು. ಸುತ್ತ ಎಲ್ಲ ಕಾಡಿನ ಮಧ್ಯೆ ಇರುವಂಥ ವಸತಿ ಗೃಹ, ಯಾವುದೇ ಸೌಲಭ್ಯ ಕೊಡಲಿಲ್ಲ. ಜಯಪ್ರಕಾಶ್ ನಾರಾಯಣ್ ಆರೋಗ್ಯನೇ ಸರಿ ಇರಲಿಲ್ಲ, ಅವರಿಗೆ ಹೃದಯದ ಕಾಯಿಲೆ ಇತ್ತು. ಅಂಥ ಒಬ್ಬ ವಯೋವೃದ್ಧನನ್ನು ಕೂಡ ಅರೆಸ್ಟ್ ಮಾಡಿ ಹಾಕಿದರು. ಹೀಗೆ 25ನೇ ತಾರೀಕು ರಾತ್ರಿ ಘೋಷಣೆಯಾದಂಥ ತುರ್ತು ಪರಿಸ್ಥಿತಿ ಮರುದಿವಸ ಇಡೀ ದೇಶದಲ್ಲಿ ಒಂದು ಗಾಬರಿಯ ವಾತಾವರಣವನ್ನು, ಆತಂಕದ ವಾತಾವರಣವನ್ನು ಸೃಷ್ಟಿ ಮಾಡಿತು. ಎಲ್ಲರೂ ಅರೆಸ್ಟ್ ಆಗಿದ್ದಾರೆ. ಆ ಪತ್ರಿಕೆಗಳು ಮಧ್ಯರಾತ್ರಿ ಏನು ಮಾಡಿದ್ರು ಅವರಿಗೂ ಗೊತ್ತಾಯಿತು, ಈ ರೀತಿ ಪತ್ರಿಕಾ ಸ್ವಾತಂತ್ರ್ಯದ ಮೇಲೆ ಹರಣ ಮಾಡಿದ್ದಾರೆ ಅಂತ. ಮೊದಲನೇ ಬಾರಿ ಆ ಥರ ಮಾಡಿರೋದು. ಅದಕ್ಕೆ ಮರುದಿವಸ ಎಲ್ಲ ಪತ್ರಿಕೆಗಳು ತಮ್ಮ ಸಂಪಾದಕೀಯ ಕಾಲಮ್ ಏನಿದೆ, ಅಂಕಣ, ಅದನ್ನು ಖಾಲಿ ಬಿಟ್ಟು ಪ್ರತಿಭಟನೆ ಮಾಡಿದರು. ಸರ್ಕಾರದ ವಿರುದ್ಧ ಬರೆಯುವಾಗಿಲ್ಲ ಅಂತ ಹೇಳಿದರು. ಅದಕ್ಕೆ ಬರೀಲೇ ಇಲ್ಲ, ಏನನ್ನೂ ಬರೀಲಿಲ್ಲ, ಖಾಲಿ ಬಿಟ್ಟರು. ಆ ಖಾಲಿ ಬಿಟ್ಟಿದ್ದೇ ಒಂದು ಪ್ರತಿಭಟನೆಯ ಸಂಕೇತ. ಹೀಗೆ ತುರ್ತು ಪರಿಸ್ಥಿತಿಯ ಘೋಷಣೆ 25ನೇ ತಾರೀಕು ಆದ ತಕ್ಷಣ ಸಾಕಷ್ಟು ಬೆಳವಣಿಗೆಗಳಾಯಿತು. ಅದರ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದರದ್ದು ಕೂಡ ಒಂದು 5-6 ದಿವಸದಲ್ಲಿ ಅದರ ಮೇಲೆ ಕೂಡ ನಿಷೇಧವನ್ನು ಹೇರಿದರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮೇಲೆ ಇಂದಿರಾ ಗಾಂಧಿಯವರಿಗೆ ಮೊದಲಿಂದ ಒಂದು ಕಣ್ಣಿತ್ತು. ಯಾಕೆಂದರೆ ಈ ಸಂಘ ಸುಮ್ಮನೆ ಕೊರೋದಿಲ್ಲ, ಏನಾದರೂ ಮಾಡುತ್ತೆ. ನಾನೇನಾದರೂ ಈ ಎಮರ್ಜೆನ್ಸಿಯನ್ನು ಹೇರಿದರೆ ಸಂಘವನ್ನು ಹಾಗೆ ಬಿಟ್ಟರೆ ಸಂಘ ಬಿಡೋದಿಲ್ಲ, ಏನಾದರೂ ಮಾಡ್ತಾನೆ ಇರ್ತಾರೆ. ಅವರು ಪ್ರತಿಭಟನೆ ಮಾಡ್ಬೋದು ಅಥವಾ ಆಂದೋಲನ ಮಾಡ್ತಾರೆ. ಅವರು ಅಂಥ ಜಾಣರಿದ್ದಾರೆ, ಚಾಣಾಕ್ಷರು ಅಂಥೇಳಿ ಸಂಘವನ್ನು ಕೂಡ ಬ್ಯಾನ್ ಮಾಡಿದರು. ಆದರೆ ಸಂಘ ಒಂದೇ ಬ್ಯಾನ್ ಮಾಡಿದರೆ ಅದು ಒಂದು ರೀತಿ ಪ್ರಜಾತಂತ್ರದ ಹಕ್ಕುಗಳನ್ನು ದಮನ ಮಾಡಿದಂಗಾಗುತ್ತೆ, ಸಂಘಟನೆಯ ಸ್ವಾತಂತ್ರ್ಯವನ್ನು ದಮನ ಮಾಡಿದಾಗುತ್ತೆ, ಯಾರಾದರೂ ಪ್ರಶ್ನೆ ಮಾಡ್ಬೋದು ಅಂತ ಹೇಳಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಜೊತೆಗೆ ಜಮಾತೆ ಇಸ್ಲಾಮಿ ಅನ್ನುವಂಥ ಮುಸ್ಲಿಂ ಸಂಘಟನೆ, ಹಾಗೆ ಆನಂದ ಮಾರ್ಗ ಅನ್ನುವಂಥ ಇನ್ನೊಂದು ಸಂಘಟನೆ, ಅವರೊಂದು ಸ್ವಲ್ಪ ಎಡಪಂಥೀಯ ಸಂಘಟನೆ ಆನಂದ ಮಾರ್ಗ, ಇವರನ್ನು ಸೇರಿಸ್ಬಿಟ್ಟು ನಿಷೇಧವನ್ನು ಹಾಕಿದರು. ಆದರೆ ನಿಜವಾಗಿ ಅವರಿಗೆ ಕಣ್ಣಿದ್ದಿದ್ದು RSS ಮೇಲೆ. ಜಮಾತೆ ಇಸ್ಲಾಮಿ ಮತ್ತು ಆನಂದ ಮಾರ್ಗವನ್ನು ಸುಮ್ಮನೆ ನೆಪಕ್ಕೋಸ್ಕರ ಅವರನ್ನು ಬ್ಯಾನ್ ಮಾಡಿದರು. ಹೀಗೆ ಒಂದು ರೀತಿ 25ನೇ ತಾರೀಕು 26ನೇ ತಾರೀಕು ದೇಶದಲ್ಲಿ ಯಾರಿಗೂ ಏನಾಗ್ತಾ ಇದೆ ಅಂತ ಗೊತ್ತಾಗದೇ ಇರುವಂಥ ಒಂದು ಅಯೋಮಯ ಸ್ಥಿತಿ ನಿರ್ಮಾಣ ಆಗಿತ್ತು. ಈ ರೀತಿಯ ಒಂದು ಸ್ಥಿತಿ ಯಾವತ್ತು ಶುರುವಾಗಿತ್ತು. ಅಂದರೆ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾಯಕಿಯಾಗಿ ಬೆಳೆದಂತಹ ಇಂದಿರಾ ಗಾಂಧಿ ಸರ್ವಾಧಿಕಾರಿಯಾಗಿ ರೂಪುಕೊಂಡು ಬಿಟ್ಟಿದ್ದರು. ಹೌದು, ಸರ್ವಾಧಿಕಾರವನ್ನು ವಿರೋಧಿಸುವುದಕ್ಕೆ ಅಲ್ಲಿ ನಾಯಕರುಗಳು ಕೂಡ ಇರಲಿಲ್ಲ, ಎಲ್ಲರನ್ನೂ ಒಳಗೆ ರಾತ್ರಿ ಒಳಗೆ ಹಾಕ್ತಾರೆ. ಹೌದು. ಇದನ್ನು ಜನ ಹೇಗೆ ಸ್ವೀಕರಿಸಿದ್ರು ಅಂತ, ಜನ ಪ್ರತಿರೋಧ ಮಾಡಲಿಕ್ಕೆ ಒಂದು ನಾಯಕತ್ವ ಅಂತ ಬೇಕಾಗುತ್ತೆ. ಆಗ ಜನ ಇದನ್ನು ಹೇಗೆ ಸ್ವೀಕರಿಸಿದ್ರು, ಯಾವ ರೀತಿ ಹೋರಾಟಕ್ಕೆ ಒಂದು ಚಾಲನೆ ಸಿಗ್ತಾವಾಗ? ಪ್ರಾರಂಭದಲ್ಲಿ ಜನ ಒಂದು ರೀತಿ ಗಾಬರಿಯಾಗಿದ್ದು ಹೌದು, ಆತಂಕ ಇತ್ತು. ಏನಿದು ತುರ್ತು ಪರಿಸ್ಥಿತಿ, ದೇಶದಲ್ಲಿ ಎಲ್ಲ ಸರಿ ಇದೆ, ಆದರೆ ಯಾಕೆ ಹೀಗೆ ಮಾಡಿದರು ಅಂತ ಜನರಿಗೆ ಕೂಡ ಅರ್ಥ ಆಗಬೇಕಾದ್ರೆ ಒಂದು ಸ್ವಲ್ಪ ದಿವಸ ಬೇಕಾಯಿತು. ಒಂದು ರೀತಿ ಸ್ಮಶಾನ ಮೌನ ಆವರಿಸಿತ್ತು ಅಂತ ಕೆಲವರೆಲ್ಲ ಹೇಳ್ತಾರೆ. ಆದರೆ ಅದು ಸ್ಮಶಾನ ಮೌನ ಆಗಿರಲಿಲ್ಲ, ಅದು ಯುದ್ಧಕ್ಕಿಂತ ಮುಂಚೆ ಇರುವಂಥ ಮೌನ. ಈ ಯಾವುದಾದ್ರು ಒಂದು ಯುದ್ಧ ಆಗಬೇಕಾದ್ರೆ ಸ್ವಲ್ಪ ದಿವಸಗಳ ಹಿಂದೆ ಮೌನ ಇರುತ್ತೆ, ನೆಲೆಸಿರುತ್ತೆ. ಅದು ಸಿದ್ಧತೆಯ ಮೌನ, ಹೇಗೆ ನಾವು ಸಿದ್ಧತೆ ಮಾಡಬೇಕು ಅನ್ನುವಂಥ ಮೌನ ಆಗಿತ್ತು. ಸ್ಮಶಾನ ಮೌನ ಆಗಿರಲಿಲ್ಲ. ಜನಕ್ಕೆ ಗಾಬರಿಯಾಗಿದ್ದು ನಿಜ, ಆತಂಕ ಆಗಿದ್ದು ನಿಜ. ಆದರೆ ಜನ ಸುಮ್ಮನೆ ಇರಲಿಲ್ಲ. ಯಾಕೆಂದರೆ ಬ್ರಿಟಿಷ್ನವರು ಎದುರೇ ಹೋರಾಟ ಮಾಡಿದಂಥ ಜನಕ್ಕೆ ನಮ್ಮವರೇ ಒಬ್ಬರು ಪ್ರಧಾನಿಯಾಗಿದ್ದವರು ಸರ್ವಾಧಿಕಾರವನ್ನು ಹೇರಿದಾಗ
ಸುಮ್ಮನೆ ಇರೋಕ್ಕೆ ಸಾಧ್ಯನಾ? ಖಂಡಿತ ಸಾಧ್ಯ ಇಲ್ಲ. ಯಾಕೆಂದರೆ ಜನರ ಮನೋಭಾವನೆ ಅಂಥದ್ದು. ಹಾಗಾಗಿ ಜನ ಸುಮ್ಮನೆ ಇರಲಿಲ್ಲ. ಸತ್ಯಾಗ್ರಹದ ಒಂದು ಪರ್ವ ಶುರುವಾಗಬೇಕು ಅಂತ ನಿಶ್ಚಯ ಮಾಡಿದರು. ಆಗ ಸಂಘದ ಪ್ರಮುಖ ನಾಯಕರನ್ನು ಅರೆಸ್ಟ್ ಮಾಡಿದರು. ಬಾಳಾ ಸಾಹೇಬ್ ದೇವರು ಸರಸಂಘ ಚಾಲಕ, ಅವರು ಅರೆಸ್ಟ್ ಆಗಿದ್ದರು. ಇನ್ನೂ ಕೆಲವು ಪ್ರಮುಖ ನಾಯಕರನ್ನೆಲ್ಲ ಅರೆಸ್ಟ್ ಮಾಡಿದರು. ಆದರೂ ಹೊರಗಡೆ ಕಾರ್ಯಕರ್ತರು ಸಾಕಷ್ಟು ಜನ ಇದ್ದರು. ಸಂಘದ ಎಲ್ಲ ಕಚೇರಿಗಳ ಮೇಲೆ, ಕಾರ್ಯಾಲಯಗಳ ಮೇಲೆ ದಾಳಿ ಆಯಿತು. ಅದನ್ನು ಬೀಗ ಹಾಕಿದರು, ಜಫ್ತ್ ಮಾಡಿದರು. ಅಲ್ಲಿರುವಂಥ ದಂಡ, ಇನ್ನೇನೋ ಬೇರೆ ಬೇರೆ ಇದನ್ನೆಲ್ಲ ಎತ್ಕೊಂಡು ಹೋದರು. ಅದರಿಂದ ಅವರಿಗೇನು ಪ್ರಯೋಜನ ಗೊತ್ತಿಲ್ಲ, ಎತ್ಕೊಂಡು ಹೋದ್ರಷ್ಟೇ. ಹಾಗಾಗಿ ಸಂಘಕ್ಕೆ ಯಾವುದೇ ನೆಲೆ ಇರಲಿಲ್ಲ, ಶಾಖೆ ಮಾಡುವ ಹಾಗಿರಲಿಲ್ಲ. ಆದರೆ ಸಂಘ ನಿಶ್ಚಯ ಮಾಡಿತು. ಸಂಘದ ಮೇಲೆ ಬ್ಯಾನ್ ಆಗಿತ್ತು. ಆದರೂ ಕೂಡ ಹೊರಗಡೆಯಿಂದ ನಾವು ಪ್ರಜಾತಂತ್ರಾತ್ಮಕವಾಗಿ ಏನೂ ಮಾಡೋಕ್ಕಾಗಲ್ಲ, ಸರಿ, ಆದರೆ ಭೂಗತವಾಗಿ ಮಾಡ್ಬೋದಲ್ಲ, ಭೂಗತ ಚಳುವಳಿಯನ್ನು ಯಾಕೆ ಮಾಡಬಾರ್ದು ಅಂತ ಹೇಳಿ ಈ ರೀತಿ ಒಂದು ನಿಶ್ಚಯ ಸಂಘ ಮಾಡ್ತು. ಯಾಕೆಂದರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅದು ದೇಶದಲ್ಲಿ ವಿಪತ್ತುಗಳು ಬಂದಾಗ, ಯಾವುದೋ ಕಡೆ ಪ್ರವಾಹ ಬಂತು, ಚಂಡಮಾರುತ ಬಂತು, ಅಥವಾ ಬರಗಾಲ ಬಂತು, ವಿಮಾನ ದುರಂತ ಆಯಿತು. ಈಗ ಮೊನ್ನೆ ಅಹಮದಾಬಾದ್ನಲ್ಲಾದಾಗಲೂ ಕೂಡ ಮೊದಲು ಧಾವಿಸಿದ್ದು ಸಂಘದ ಕಾರ್ಯಕರ್ತರು ಅಲ್ಲಿ ಸೇವೆ ಮಾಡೋದಕ್ಕೆ. ಅದೇ ರೀತಿ ಈಗ ಪ್ರಜಾತಂತ್ರ ದಮನ ಆಗಿದೆ, ಸರ್ವಾಧಿಕಾರ ಬಂದಿದೆ, ಪ್ರಜಾತಂತ್ರ ನಾಶ ಆಗಿದೆ. ನಾವು ಪ್ರಜಾತಂತ್ರದ ರಕ್ಷಣೆ ಮಾಡಬೇಕು ಅಂತ ಸಂಘ ನಿಶ್ಚಯ ಮಾಡ್ತು. ಬರೀ RSS ಮೇಲಿನ ಬ್ಯಾನ್ ಹೋಗಲಿ ಅಂತ ಸಂಘ ನಿಶ್ಚಯ ಮಾಡಲಿಲ್ಲ. ಪ್ರಜಾತಂತ್ರ ಉಳಿದ್ರೆ RSS ಬ್ಯಾನು ಹೋಗುತ್ತೆ, ನಾವು ಕೂಡ ಶಾಖೆ ಎಲ್ಲ ಮಾಡ್ಬೋದು ಅಂತ ನಮ್ಮ ಹಿರಿಯ ಯಾರು ಹೊರಗಡೆ ಇದ್ದರು ಅವರೆಲ್ಲ ನಿಶ್ಚಯ ಮಾಡಿ ಅದಕ್ಕೊಂದು ಸ್ವರೂಪ ಕೊಡಬೇಕಾಯ್ತು. ಯಾಕೆಂದರೆ RSS ಹೆಸರಿನಲ್ಲಿ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ, ಬ್ಯಾನ್ ಆಗಿತ್ತು. ಅದಕ್ಕೆ ಲೋಕ ಸಂಘರ್ಷ ಸಮಿತಿ ಅನ್ನುವಂಥ ಒಂದು ಹೊಸ ಸಂಘಟನೆ. ಆ ಸಂಘಟನೆ ಉದ್ದೇಶ ಪ್ರಜಾತಂತ್ರದ ರಕ್ಷಣೆಗಾಗಿ ಅಹಿಂಸಾತ್ಮಕವಾದ ಹೋರಾಟ, ಹಿಂಸಾತ್ಮಕವಾಗಿದ್ದಲ್ಲ, ಎಲ್ಲವೂ ಅಹಿಂಸಾತ್ಮಕವಾದ ಹೋರಾಟ. ಆ ಒಂದು ಸಿದ್ಧತೆ ಶುರುವಾಯಿತು. ಅದಕ್ಕೋಸ್ಕರ ಕರಪತ್ರಗಳನ್ನು ಸಿದ್ಧತೆ ಮಾಡಿದರು. ಜನಕೋಟಿಯ ಆದೇಶ ಅಂಥೇಳಿ ಒಂದು ಭಿತ್ತಿಪತ್ರ, ಮತ್ತು ಮಹಾತ್ಮ ಗಾಂಧಿ ಇರುವಂಥ ಚಿತ್ರ, ಸರ್ವಾಧಿಕಾರಕ್ಕೆ ಧಿಕ್ಕಾರ ಅಂತ ಹೇಳುವಂಥ ಒಂದು ಪ್ಲೆಕಾರ್ಡು, ಈ ಥರದ್ದೆಲ್ಲ ಬೇರೆ ಬೇರೆಯವರ ಹತ್ರ ಹಣ ಸಂಗ್ರಹ ಮಾಡಿ ಅದನ್ನೆಲ್ಲ ಸಿದ್ಧತೆ ಶುರುವಾಯಿತು. ಅಂದರೆ ಈ ಒಂದು ಮೌನವಾಗಿದ್ದರ ಹಿಂದೆ ಏನು ಅಂದರೆ ಈ ಥರ ಒಂದು ಪ್ರತಿಭಟನೆ ಶುರು ಮಾಡಬೇಕು ಅಂತಲೇ. ಲೋಕ ಸಂಘರ್ಷ ಸಮಿತಿಯ ಉದ್ದೇಶ ಏನು ಅಂತಂದರೆ ಇಂದಿರಾ ಗಾಂಧಿಯ ಸರ್ವಾಧಿಕಾರವನ್ನು ತೊಲಗಿಸುವವರೆಗೆ ಈ ಹೋರಾಟ ನಡಿಬೇಕು. ಅದಕ್ಕೋಸ್ಕರ ಅಹಿಂಸಾತ್ಮಕವಾದ ಹೋರಾಟ, ಎಲ್ಲ ಊರುಗಳಲ್ಲಿ ಮೆರವಣಿಗೆ ಮಾಡೋದು, ಸತ್ಯಾಗ್ರಹ ಮಾಡೋದು, ಅಲ್ಲಿ ಸರ್ವಾಧಿಕಾರಕ್ಕೆ ಧಿಕ್ಕಾರ, ಮಹಾತ್ಮ ಗಾಂಧಿಗೆ ಜಯವಾಗಲಿ, ಪ್ರಜಾತಂತ್ರ ಉಳಿಯಲಿ, ಈ ರೀತಿಯ ಘೋಷಣೆ ಹಾಕಿ ಇಡೀ ದೇಶದ ಜನಮನವನ್ನು ಸೆಳಿಬೇಕು ಅಂತ ಹೇಳಿ ಸಿದ್ಧತೆಯನ್ನು ಮಾಡಿದರು. ನವೆಂಬರ್ 14ನೇ ತಾರೀಕಿನಿಂದ ಎಮರ್ಜೆನ್ಸಿ ಘೋಷಣೆ ಆಗಿದ್ದು ಜೂನ್ 25. ಸೊ ಒಂದು 2-3 ತಿಂಗಳು ಸಿದ್ಧತೆಗೆ ಬೇಕಾಯಿತು, ಏನೇನು ಮಾಡಬೇಕು ಇತ್ಯಾದಿ ಎಲ್ಲ. ಆವಾಗೆಲ್ಲ ಭೂಗತವಾಗಿ ಎಲ್ಲ ಕೆಲಸಗಳು ನಡೀತಾ ಇತ್ತು. ಸೊ ನವೆಂಬರಿಂದ ಸತ್ಯಾಗ್ರಹ ಪ್ರಾರಂಭ ಆಯಿತು. ಸತ್ಯಾಗ್ರಹದ ಪರ್ವ ಒಂದು ಸರಿ ಪ್ರಾರಂಭ ಆದಮೇಲೆ ಇಂದಿರಾ ಗಾಂಧಿಯವ್ರಿಗೆ ಕೂಡ ಆಶ್ಚರ್ಯ ಆಯಿತು. ಇಡೀ ದೇಶದಲ್ಲಿ ಒಂದು ಅನುಶಾಸನ ಪರ್ವ ಬಂದಿದೆ ಅಂತ ನಾನು ಅಂದ್ಕೊಂಡಿದ್ರೆ, ನಾನು ಅಂದ್ಕೊಂಡಾಗ ಇಲ್ವಲ್ಲ, ಇದು ವ್ಯತಿರಿಕ್ತ ಆಗ್ತಾ ಇದೆಯಲ್ಲ, ಜನ ಇದರ ವಿರುದ್ಧ ಆಕ್ರೋಶ, ಅಸಮಾಧಾನ ಹೊರಗೆ ಹಾಕ್ತಿದಾರಲ್ಲ ಅಂತ ಒಂದು ಸರ್ಕಾರಿ ವರದಿಗಳ ಮೂಲಕ ಅವ್ರಿಗೆ ಗೊತ್ತಾಯಿತು. ಗಾಬರಿನೂ ಆಯಿತು. ಆದರೆ ಅಷ್ಟೊತ್ತಿಗೆ ಸತ್ಯಾಗ್ರಹ ಎಲ್ಲ ಕಡೆ ಸ್ಟಾರ್ಟ್ ಆಗಿತ್ತು.